ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 20 ಜುಲೈ 2021 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿನ್ನೆ ವಿಡಿಯೋದ PDF ನಿಮ್ಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ನ ಲಿಂಕ್ ಇದೆ, ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. 20 ಪ್ರಶ್ನೆಗಳು 10 ಸೆಕೆಂಡ್ ಕಾಲಾವಕಾಶ. ಈ ಒಂದು ಹ್ಯಾಂಡಲ್ಸ್ ನ ಟೆಲಿಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ PDF ನೋಟ್ ಸಿಗುತ್ತೆ. ಇಂದಿನ ಪ್ರಶ್ನೋತ್ತರಗಳು: ರೈತರು ತಮ್ಮ ಅಪೇಕ್ಷಿತ ಭಾಷೆಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿಯನ್ನು ಪಡೆಯಲು ಅನುಕೂಲವಾಗುವಂತೆ ಸರ್ಕಾರವು ಯಾವ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭಿಸಿದೆ? ಕಿಸಾನ್ ಸಾರಥಿ. ರೈತರು ತಮ್ಮ ಅಪೇಕ್ಷಿತ ಭಾಷೆಯಲ್ಲಿ ಸರಿಯಾದ ಸಮಯದಲ್ಲಿ, ಅಂದ್ರೆ ನಿರ್ದಿಷ್ಟವಾದಂತಹ ಸಮಯದಲ್ಲಿ ನಿರ್ದಿಷ್ಟವಾದಂತಹ ಮಾಹಿತಿ ರೈತರಿಗೆ ಸಿಗಬೇಕು ಅಂತ ಹೇಳಿ ಸರ್ಕಾರ ಡಿಜಿಟಲ್ ಪ್ಲಾಟ್ಫಾರ್ಮ್ ಆದಂತಹ ಕಿಸಾನ್ ಸಾರಥಿ ಅನ್ನೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನ ತಂದಿದೆ. ಕೃಷಿಕ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳ ಬಗ್ಗೆ ವೈಯಕ್ತಿಕ ಸಲಹೆಗಳನ್ನು ರೈತರು ಡಿಜಿಟಲ್ ವೇದಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಂದ ನೇರವಾಗಿ ಈ ವೇದಿಕೆ ಮೂಲಕ ಪಡ್ಕೋಬಹುದಾಗಿರುತ್ತೆ. ಕೇಂದ್ರ ಸಚಿವರಾದಂತಹ RK ಸಿಂಗ್ ಅವರ ಪ್ರಕಾರ ಭಾರತವು ತನ್ನ ಇಂಗಾಲದ ತೀವ್ರತೆಯನ್ನು ಯಾವ ವರ್ಷದಲ್ಲಿ 33% ಇಳಿಸಬೇಕು? ಅಕಾರ್ಡಿಂಗ್ ಟು ದ ಯೂನಿಯನ್ ಮಿನಿಸ್ಟರ್ RK ಸಿಂಗ್, India has to reduce its carbon intensity to 33% by which year? 2030 ಇಸ್ವಿಗೆ ಕಾರ್ಬನ್ ಪರ್ಸೆಂಟೇಜ್ ಅನ್ನ 33% ಇಷ್ಟಕ್ಕೆ ಇಳಿಸ್ತೀವಿ ಅಂತ ಯೂನಿಯನ್ ಮಿನಿಸ್ಟರ್ ಆದಂತಹ RK ಸಿಂಗ್ ಅವರು ಹೇಳಿದ್ದಾರೆ. ಪ್ಯಾರಿಸ್ ಒಪ್ಪಂದದ ಪ್ರಕಾರ 2030ಕ್ಕೆ ನಿಗದಿಪಡಿಸಿದ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನ ಭಾರತ ಮೀರೋದಿಲ್ಲ, ಅದರ ಒಳಗಡೆನೆ ಭಾರತ ಕೆಲಸ ಮಾಡುತ್ತೆ ಅನ್ನೋ ವಿಶ್ವಾಸವನ್ನ ಕೇಂದ್ರ ಸಚಿವರಾದಂತಹ RK ಸಿಂಗ್ ಅವರು ವ್ಯಕ್ತಪಡಿಸಿರ್ತಾರೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಉಮಾಂಗ್ ಅಪ್ಲಿಕೇಶನ್ ನಲ್ಲಿ ನಕ್ಷೆ ಸೇವೆಗಳನ್ನು ಸಕ್ರಿಯಗೊಳಿಸಲು ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹ್ಯಾಸ್ ಸೈನ್ಡ್ an MOU with which company to enable map services in Umang app? ಮ್ಯಾಪ್ ಮೈ ಇಂಡಿಯಾ, ಮೈ ಮ್ಯಾಪ್ ಇಂಡಿಯಾ ಅನ್ನೋ ಒಂದು ಅಪ್ಲಿಕೇಶನ್ ಜೊತೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಉಪಕ್ರಮಗಳನ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೈ ಮ್ಯಾಪ್ ಇಂಡಿಯಾ ತಿಳುವಳಿಕೆ ಒಂದು ಇವ್ರ ಜೊತೆಗೆ ಉಮಂಗ್ ಆಪ್ ಇಬ್ರು ಸೇರಿ ಒಂದು MOU ಅನ್ನ ಮಾಡ್ಕೊಂಡಿರ್ತಾರೆ. MOU ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಒಪ್ಪಂದದ ತಿಳುವಳಿಕೆಯ ಪತ್ರ ಆಗಿರ್ತದೆ. ಆಶಾ ಬೋನಾಲು ಹಬ್ಬವನ್ನ ಕೆಳಕಂಡ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇನ್ ವಿಚ್ ಸ್ಟೇಟ್ ಇಸ್ ದ ಆಶಾ ಬೋನಾಲು ಫೆಸ್ಟಿವಲ್ ಸೆಲೆಬ್ರೇಟೆಡ್? ತೆಲಂಗಾಣ ರಾಜ್ಯದಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ತೆಲಂಗಾಣ ರಾಜ್ಯದ ಅತಿ ದೊಡ್ಡ ಸಾಂಪ್ರದಾಯಿಕ ಜಾನಪದ ಉತ್ಸವಗಳಲ್ಲಿ ಒಂದಾದ ಆಶಾ ಬೋನಾಲು ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಉತ್ಸವವನ್ನ ಅಲ್ಲಿಯ ಮುಖ್ಯಮಂತ್ರಿಗಳಾದಂತಹ K ಚಂದ್ರಶೇಖರ್ ಅವರ ನೇತೃತ್ವದ ಸರ್ಕಾರ ಬಂದ ಮೇಲೆ 2014ರಲ್ಲಿ ತೆಲಂಗಾಣ ರಾಜ್ಯ ರಚನೆ ಆದ್ಮೇಲೆ, ಆಂಧ್ರದಿಂದ ಬೇರ್ಪಟ್ಟು ತೆಲಂಗಾಣ ರಚನೆ ಆದ್ಮೇಲೆ ರಾಜ್ಯ ಉತ್ಸವ ಅಂತ ಘೋಷಣೆ ಮಾಡಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂಬರುವ ಪ್ರಶ್ನೆ ನೋಡೋಣ. ವಿಚ್ ಸ್ಟೇಟ್ ಗವರ್ನಮೆಂಟ್ ಲಾಂಚ್ಡ್ ಎ ಮೊಬೈಲ್ ಪೆನ್ಷನರ್ಸ್ ಲೈಫ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ದಟ್ ವಿಲ್ ಆಫರ್ ಪೆನ್ಷನರ್ಸ್ ಎ ಹಸಲ್ ಫ್ರೀ ಇಂಟರ್ಫೇಸ್? ಪಿಂಚಣಿದಾರರಿಗೆ ಜಗಳ ಮುಕ್ತ ಇಂಟರ್ಫೇಸ್ ನೀಡುವ ಮೊಬೈಲ್ ಅಪ್ಲಿಕೇಶನ್ ಪಿಂಚಣಿದಾರರ ಲೈಫ್ ಸರ್ಟಿಫಿಕೇಟ್ ಪರಿಶೀಲನೆಯನ್ನ ಕೆಳಕಂಡ ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಮೇಘಾಲಯ. ಅಲ್ಲಿಯ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸಂಗಮ ಮೊಬೈಲ್ ಆಪ್ ಮೂಲಕ ಪಿಂಚಣಿದಾರರು ಯಾವುದೇ ರೀತಿ ತೊಂದರೆಯನ್ನು ಅನುಭವಿಸಬಾರದು, ಅವರಿಗೆ ಮುಕ್ತವಾದಂತಹ ಒಂದು ಮಾರ್ಗ ಸಿಗ್ಲಿ ಅಂತ ಹೇಳಿ, ಅಂದ್ರೆ ಹ್ಯಾಸಲ್ ಫ್ರೀ ಇಂಟರ್ಫೇಸ್ ಅಂತ ಕರೀತಾರೆ, ಆ ಒಂದು ಮಾರ್ಗದ ಮೂಲಕ ಅವ್ರಿಗೆ ಅವರ ಪೆನ್ಷನ್ ತೆಗೆದುಕೊಳ್ಳೋದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಒಂದು ಆಪ್ ಅನ್ನ ಡೆವಲಪ್ ಮಾಡಿಸಿರ್ತಾರೆ. ಯಾವ ದೇಶದ ನೌಕಾಪಡೆ ತನ್ನ MH-60 R ಮಲ್ಟಿ ರೋಲ್ ಹೆಲಿಕಾಪ್ಟರ್ಗಳಲ್ಲಿ ಮೊದಲ 2 ಭಾರತೀಯ ನೌಕಾಪಡೆಗೆ ತಲುಪಿತು? ವಿಚ್ ಕಂಟ್ರೀಸ್ ನ್ಯಾವಿ ಡೆಲಿವರ್ಡ್ ದ ಫಸ್ಟ್ 2 ಆಫ್ ಇಟ್ಸ್ MH-60 R ಮಲ್ಟಿ ರೋಲ್ ಹೆಲಿಕಾಪ್ಟರ್ಸ್ ಟು ಇಂಡಿಯನ್ ನ್ಯಾವಿ? ಸರಿಯಾದ ಉತ್ತರ ಅಮೆರಿಕಾದ ನೌಕಾಪಡೆಯು ಈ ಒಂದು MH-60 R ಅನ್ನೋ ಮಲ್ಟಿ ರೋಲ್ ಹೆಲಿಕಾಪ್ಟರ್ಗಳನ್ನ ಭಾರತದ ನೌಕಾಪಡೆಗೆ ತಲುಪಿಸಿರ್ತವೆ. ಈಶಾನ್ಯ ರೈಲ್ವೆ ಯಾವ ರೈಲ್ವೆ ನಿಲ್ದಾಣವನ್ನ ಬನಾರಸ್ ಎಂದು ಮರುನಾಮಕರಣ ಮಾಡಿದೆ? ವಿಚ್ ರೈಲ್ವೆ ಸ್ಟೇಷನ್ ಹ್ಯಾಸ್ ಬೀನ್ ರೀನೇಮ್ಡ್ ಆಸ್ ಬನಾರಸ್ ಬೈ NER? NER ಅಂದ್ರೆ ನಾರ್ತ್ ಈಸ್ಟರ್ನ್ ರೈಲ್ವೇಸ್ ಅಂತ.
ಸರಿಯಾದ ಉತ್ತರ ಮಾಂಡೂದಿ ರೈಲ್ವೆ ನಿಲ್ದಾಣ. ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಂಡುಬರುತ್ತೆ. ಈ ರೈಲು ನಿಲ್ದಾಣಕ್ಕೆ ಈಶಾನ್ಯ ರೈಲ್ವೆ ಅವರು, ಈಶಾನ್ಯ ರೈಲ್ವೆ ಅಂದ್ರೆ ನಾರ್ಥನ್ ಈಸ್ಟರ್ನ್ ರೈಲ್ವೇಸ್ ಅಂತ, ಅವರು ಬನಾರಸ್ ಅಂತ ಮರುನಾಮಕರಣವನ್ನು ಮಾಡಿದ್ದಾರೆ. 2020ರಲ್ಲಿ 3.5 ದಶಲಕ್ಷದಷ್ಟು ವಿಶ್ವಾದ್ಯಂತ ಅತಿ ಹೆಚ್ಚು ಲಸಿಕೆ ಹಾಕದ ಅಥವಾ ಅನಾವರಣಗೊಳಿಸದ ಮಕ್ಕಳನ್ನ ಹೊಂದಿರುವ ದೇಶ ಯಾವುದು? Which country has the highest number of under vaccinated or unvaccinated children worldwide at 3.5 million in 2020? ಭಾರತ. The long game how Chinese negotiate with India ಎಂಬ ಪುಸ್ತಕವನ್ನ ಬರೆದಂತವ್ರು ಯಾರು ಅಥವಾ ಈ ಪುಸ್ತಕದ ಲೇಖಕರು ಯಾರು? Who is the author of the book titled The Long Game How the Chinese Negotiate with India? ಸರಿಯಾದ ಉತ್ತರ ವಿಜಯ್ ಗೋಖಲೆ. ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಅವರು ವಿಜಯ್ ಗೋಖಲೆ ಅವರು ಬರೆದಿರ್ತಕ್ಕಂಥ ದಿ ಲಾಂಗ್ ಗೇಮ್ ಹೌ ಚೈನೀಸ್ ನೆಗೋಷಿಯೇಟ್ ಇಂಡಿಯಾ ಅನ್ನೋ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಾರೆ. ಈ ಪುಸ್ತಕದಲ್ಲಿ ಚೀನಿಯರು ಮಾತುಕತೆಗಾಗಿ ಬಳಸುವ ವಿವಿಧ ರಾಜತಾಂತ್ರಿಕ ತಂತ್ರಗಳನ್ನ ವಿವರಣೆ ಮಾಡಲಾಗಿದೆ. ಜೀವನ ಚರಿತ್ರೆಯಾದಂತ ರೈಡಿಂಗ್ ಫ್ರೀ ಒಲಿಂಪಿಕ್ ಜರ್ನಿ ಕೆಳಕಂಡ ಯಾರನ್ನ ಆಧರಿಸಿದೆ ಅಥವಾ ಯಾರ ಜೀವನ ಚರಿತ್ರೆ ಅಂತ ಹೇಳ್ಬೋದು? ಬಯೋಗ್ರಫಿ ರೈಡಿಂಗ್ ಫ್ರೀ ಎ ಒಲಿಂಪಿಕ್ ಜರ್ನಿ ಇಸ್ ಬೇಸ್ಡ್ ಆನ್ ಹೂಮ್? ಇಮ್ತಿಯಾಜ್ ಅನೀಸ್ ಭಾರತೀಯ ಕುದುರೆ ಸವಾರಿ ಸವಾರಣ ಕಥೆಯನ್ನು ಮತ್ತು ಅವರ ಒಲಿಂಪಿಕ್ನ ಕನಸಾದಂತ ರೈಡಿಂಗ್ ಫ್ರೀ ಮೈ ಒಲಿಂಪಿಕ್ ಜರ್ನಿಯನ್ನ ಪ್ರಸ್ತುತಪಡಿಸುತ್ತೆ. ಹಾರ್ಪರ್ ಕಾಲಿಂಗ್ಸ್ ಒಂದು ಪಬ್ಲಿಕೇಶನ್ ಈ ಪುಸ್ತಕವನ್ನ ಘೋಷಣೆ ಮಾಡಿದೆ ಬಿಡುಗಡೆ ಮಾಡೋದಾಗಿ. ಯಾರು ಇಮ್ತಿಯಾಜ್ ಅಜ್ನೀಸ್ ಅಂದ್ರೆ ಇವರೊಬ್ರು ಕುದುರೆ ಸವಾರಿ ಒಲಿಂಪಿಯನ್ ಆಗಿದ್ರು, ಖ್ಯಾತ ತರಬೇತುದಾರ ಆಗಿದ್ರು, ಸ್ಪರ್ಧಾಳು ಮತ್ತು NBC ನಿರೂಪಕ, ಅರ್ಹ ಮಟ್ಟದ ಬೋಧಕ ಮತ್ತು ತರಬೇತುದಾರ ಶಿಕ್ಷಕ. ಕಲ್ಯಾಣ ಕರ್ನಾಟಕದ 2ನೇ ವಿಧಿವಿಜ್ಞಾನ ಪ್ರಯೋಗಾಲಯ ಎಲ್ಲಿ ಸ್ಥಾಪನೆ ಆಗಲಿದೆ? ಸರಿಯಾದ ಉತ್ತರ ಬಳ್ಳಾರಿಯಲ್ಲಿ ಕಲ್ಯಾಣ ಕರ್ನಾಟಕದ 2ನೇ ವಿಧಿವಿಜ್ಞಾನ ಪ್ರಯೋಗಾಲಯ ಸ್ಥಾಪನೆಯಾಗುತ್ತೆ. ಹೈದರಾಬಾದ್ ಕರ್ನಾಟಕವನ್ನ ಈಗ ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ. ಇದರಲ್ಲಿ ಬಳ್ಳಾರಿ 2ನೇ ವಿಧಿವಿಜ್ಞಾನ ಪ್ರಯೋಗಾಲಯವನ್ನ ಹೊಂದುತ್ತೆ. ಅಪರಾಧ ಪ್ರಕರಣಗಳ ಉತ್ತಮ ನಿರ್ವಹಣೆಗಾಗಿ ಮತ್ತು ತ್ವರಿತ ವಿಲೇವಾರಿಗಾಗಿ ರಾಜ್ಯ ಸರ್ಕಾರ ಬಳ್ಳಾರಿಯಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಇದಕ್ಕೂ ಮೊದಲು ಕಲಬುರಗಿಯಲ್ಲಿ ಮೊಟ್ಟ ಮೊದಲ ವಿಧಿವಿಜ್ಞಾನ ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡೋಕೆ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಇದು 2ನೇದು, ಬಳ್ಳಾರಿ ಇದು 2ನೇದು. ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ಕಲಬುರಗಿ ಮೊದಲು, ಬಳ್ಳಾರಿ ಎರಡು ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನ ಹೊಂದಿದೆ ಅಂತ ಹೇಳ್ಬೋದು. 2020-21ರ AFC ಕ್ಲಬ್ ಚಾಂಪಿಯನ್ಶಿಪ್ ನಲ್ಲಿ ಯಾವ ಫುಟ್ಬಾಲ್ ಕ್ಲಬ್ ಭಾರತವನ್ನ ಪ್ರತಿನಿಧಿಸುತ್ತದೆ? Which football club is going to represent India in AFC Club Championship 2020-21? ಗೋಕುಲಂ ಕೇರಳ FC. ಇಂಡಿಯನ್ ವುಮೆನ್ಸ್ ಲೀಗ್ ಮುಂದೂಡಲ್ಪಟ್ಟ ನಂತರ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ 2020-21ರ AFC ಕ್ಲಬ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವನ್ನ ಪ್ರತಿನಿಧಿಸೋದಕ್ಕೆ ಗೋಕುಲಂ ಕೇರಳ FC ಯನ್ನ ನಾಮಕರಣ ಮಾಡಿದೆ. ಏಷ್ಯನ್ ಫುಟ್ಬಾಲ್ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? Where is the headquarters of Asian Football Confederation situated? ಪ್ರಶ್ನೆಗೆ ಸರಿಯಾದ ಉತ್ತರ ಮಲೇಷ್ಯಾದ ಕೌಲಾಲಂಪುರದಲ್ಲಿ ಏಷ್ಯನ್ ಫುಟ್ಬಾಲ್ ಒಕ್ಕೂಟ ಕಂಡುಬರ್ತದೆ. ಏಷ್ಯನ್ ಫುಟ್ಬಾಲ್ ಕನ್ಫೆಡರೇಷನ್ ಅಂತ ಕರೀತಾರೆ, AFC. ಇದರ ಅಧ್ಯಕ್ಷರು ಸಲ್ಮಾನ್ ಬಿನ್ ಇಬ್ರಾಹಿಂ ಅಲ್ ಖಲೀಫಾ. ಇದರ ಕೇಂದ್ರ ಕಚೇರಿ ಕೌಲಾಲಂಪುರದಲ್ಲಿದೆ. ಸ್ಥಾಪನೆಯಾಗಿದ್ದು 8 ಮೇ 1954 ಮನಿಲಾ, ಫಿಲಿಪೈನ್ಸ್ ನ ಮನಿಲಾದಲ್ಲಿ ಇದು ಸ್ಥಾಪನೆಯಾಗಿದ್ದು. ಈಗಿರತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಡಾಟೋ ವಿಡ್ಸನ್ ಜಾನ್. ಕೋವಿಡ್ ವ್ಯಾಕ್ಸಿನೇಷನ್ ವೇಗಗೊಳಿಸಲು ಕೋವಿಡ್ ಟೀಕಾ ಸಂಘ ಸುರಕ್ಷಿತ್ ವನ್ ದನ್ ಔರ್ ಉದ್ಯಮ್ ಅನ್ನು ಕೆಳಕಂಡ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ? ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸಚಿವರಾದಂತ ಅರ್ಜುನ್ ಮುಂಡಾ ಅವರು ಭಾರತದಲ್ಲಿ ಬುಡಕಟ್ಟು ಜನಾಂಗದವರಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ವೇಗವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಕೋವಿಡ್ ಟೀಕಾ ಸಂಘ ಸುರಕ್ಷಿತ್ ವನ್ ದನ್ ಔರ್ ಉದ್ಯಮ್ ಅನ್ನೋ ಅಭಿಯಾನವನ್ನ ಪ್ರಾರಂಭ ಮಾಡಿರ್ತಾರೆ.
ಎರಡನೇ ತರಂಗದ ನಿರ್ವಹಣೆ ಮತ್ತು ರಾಜ್ಯದ ಮೂರನೇ ತರಂಗವನ್ನ ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಕೆಳಕಂಡ ಯಾವ ರಾಜ್ಯಕ್ಕೆ 800 ಕೋಟಿ ರೂಪಾಯಿಗಳ ಪರಿಹಾರ ಪ್ಯಾಕೇಜ್ ಅನ್ನ ನೀಡಿದೆ? ಸೊ ಕೋವಿಡ್ ನ ಸೆಕೆಂಡ್ ವೇವ್ ಅನ್ನ ನಿರ್ವಹಣೆ ಮಾಡೋದು ಹಾಗೂ ಮುಂಬರುವಂತ ಮೂರನೇ ಅಲೆ ಏನಿದೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೆಳಕಂಡ ಯಾವ ರಾಜ್ಯಕ್ಕೆ 800 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ಕೊಟ್ಟಿದೆ? ಸರಿಯಾದ ಉತ್ತರ ತಮಿಳುನಾಡು. ಸೊ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸ್ಟಾಲಿನ್, ನಿಮ್ಗೆಲ್ಲ ಗೊತ್ತಿರೋಂಗೆ ತಮಿಳುನಾಡಿನ ಆರೋಗ್ಯ ಸಚಿವರಾದಂತ ಎಂ ಸುಬ್ರಹ್ಮಣ್ಯಂ ಈ ವಿಷಯವನ್ನ ಪ್ರಸ್ತುತಪಡಿಸಿರ್ತಾರೆ, ದೃಢಪಡಿಸಿರ್ತಾರೆ. 800 ಕೋಟಿ ರೂಪಾಯಿಗಳು ತಮಿಳುನಾಡಿಗೆ ಪರಿಹಾರ ಪ್ಯಾಕೇಜ್ ಅಲ್ಲಿ ಸಿಕ್ಕಿರುತ್ತೆ. ಯಾವ ಸಮಯದಲ್ಲಾದರೂ ಬ್ಯಾಂಕಿಂಗ್ ಸಂಬಂಧಿತ ಪ್ರಶ್ನೆಗಳಿಗೆ ಗ್ರಾಹಕರಿಗೆ ಸಹಾಯ ಮಾಡಲು ಕೃತಕ ಬುದ್ಧಿಮತ್ತೆ ಚಾಲಿತ ವರ್ಚುವಲ್ ಅಸಿಸ್ಟೆಂಟ್ ಫೆಡಿ ಇದನ್ನ ಯಾವ ಬ್ಯಾಂಕು ಪ್ರಾರಂಭಿಸಿದೆ? ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ಫೆಡಿ in AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪವರ್ಡ್ ವರ್ಚುವಲ್ ಅಸಿಸ್ಟೆಂಟ್ ಟು ಹೆಲ್ಪ್ ಕಸ್ಟಮರ್ಸ್ ವಿತ್ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಾರೀಸ್ ಎನಿ ಟೈಮ್. ಫೆಡರಲ್ ಬ್ಯಾಂಕ್ ಅವರು ಈ ನೂತನವಾದಂತಹ ಉಪಕ್ರಮವನ್ನ ಕೈಗೊಂಡಿದ್ದಾರೆ. ಫೆಡರಲ್ ಬ್ಯಾಂಕ್ ಯಾವುದೇ ಸಮಯದಲ್ಲಿ ತನ್ನ ಗ್ರಾಹಕರಿಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆಗಳು ಇದ್ರೂ ಕೂಡ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಫೆಡಿ ಅನ್ನೋ ಒಂದು AI ಪವರ್ಡ್ ವರ್ಚುವಲ್ ಅಸಿಸ್ಟೆಂಟ್ ಅನ್ನ ಪ್ರಸ್ತುತಪಡಿಸಿರ್ತಾರೆ. ಸೊ ಫೆಡಿಯನ್ನು ಗೂಗಲ್ ಬಿಸ್ನೆಸ್ ಮೆಸೆಂಜಿಂಗ್ ಸಂಯೋಜನೆ ಮಾಡಿದ್ದು ಭಾರತೀಯ ಬ್ಯಾಂಕಿಂಗ್ ನ ಮೊದಲ ಸಾಧನೆಯ ಇದಾಗಿರುತ್ತೆ. ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಸಂಸ್ಥೆ ನಾಡಾ 4 ವರ್ಷಗಳ ನಿಷೇಧವನ್ನ ವಿಧಿಸಿದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟಿಗ ಯಾರು? ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ವುಮೆನ್ ಕ್ರಿಕೆಟರ್ ಟು ಬಿ ಹೆಡೆಡ್ ಎ 4 years ಬ್ಯಾನ್ ಬೈ ನಾಡಾ. 4 ವರ್ಷಗಳ ಒಂದು ಬ್ಯಾನ್ ಅನ್ನ ನಾಡಾ ಕೆಳಕಂಡ ಯಾವ ಮಹಿಳಾ ಕ್ರಿಕೆಟಿಗರ ಮೇಲೆ ಹೇರಿದೆ? ಅನ್ಯುಲಾ ರಾವ್. ಮಧ್ಯಪ್ರದೇಶದ ಆಲ್ರೌಂಡರ್ ಅನ್ಯುಲಾ ರಾವ್ ಡೋಪಿಂಗ್ ಕಾರಣದಿಂದಾಗಿ ಆ ಪರೀಕ್ಷೆಯಲ್ಲಿ ವಿಫಲಗೊಂಡ ಕಾರಣ ಮುಂಬರುವ 4 ವರ್ಷಗಳ ಕಾಲ ನಿಷೇಧ ಮಾಡಲಾಗಿದೆ. ಈ ರೀತಿ ನಿಷೇಧಕ್ಕೆ ಒಳಗಾದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟಿಗೆ ಆಗಿರ್ತಾರೆ ಇವರು. ವಿಶ್ವ ಎಮೋಜಿ ದಿನವನ್ನ ವಿಶ್ವಾದ್ಯಂತ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? ದ ವರ್ಲ್ಡ್ ಎಮೋಜಿ ಡೇ ಇಸ್ ಸೆಲೆಬ್ರೇಟೆಡ್ ಅಕ್ರಾಸ್ ದಿ ವರ್ಲ್ಡ್ ಆನ್ ವಿಚ್ ಡೇ? ಪ್ರಶ್ನೆಗೆ ಸರಿಯಾದಂತ ಉತ್ತರ 17 ಜುಲೈ. ನಮ್ಮ ಸುತ್ತಮುತ್ತಲಿನ ಎಲ್ಲರೂ ಅವರು ತರುವ ಆನಂದವನ್ನ ಹರಡೋದಕ್ಕೆ ವಾರ್ಷಿಕವಾಗಿ ಜುಲೈ 17ನೇ ತಾರೀಕು ವಿಶ್ವ ಎಮೋಜಿ ದಿನವನ್ನ ಆಚರಣೆ ಮಾಡ್ತಾರೆ. ಶಾಲಾ ನಾವೀನ್ಯತೆ ರಾಯಭಾರಿ ತರಬೇತಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತವ್ರು ಯಾರು? ಹೂ ಹ್ಯಾಸ್ ಲಾಂಚ್ಡ್ ಸ್ಕೂಲ್ ಇನೋವೇಷನ್ ಅಂಬಾಸಿಡರ್ ಟ್ರೈನಿಂಗ್ ಪ್ರೋಗ್ರಾಮ್? ಪ್ರಶ್ನೆಗೆ ಸರಿಯಾದಂತ ಉತ್ತರ ಧರ್ಮೇಂದ್ರ ಪ್ರಧಾನ್. ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಹಾಗೂ ಬುಡಕಟ್ಟು ವ್ಯವಹಾರಗಳ ಸಚಿವರಾದಂತಹ ಅರ್ಜುನ್ ಮುಂಡಾ ಜಂಟಿಯಾಗಿ ಶಾಲಾ ನಾವೀನ್ಯತೆ ರಾಯಭಾರಿ ತರಬೇತಿ ಕಾರ್ಯಕ್ರಮ ಅಂದ್ರೆ ಸ್ಕೂಲ್ ಇನೋವೇಷನ್ ಅಂಬಾಸಿಡರ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿರ್ತಾರೆ. ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನ ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸ್ತೀವಿ? ದ ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಇಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ ವಿಚ್ ಡೇ? 17 ಜುಲೈ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನು ಇಲ್ಲಿ ತಿಳಿಸಲಾಗಿದೆ. ಮಂಗೋಲಿಯಾ, ತಜಿಕಿಸ್ತಾನ, ಸ್ವಿಟ್ಜರ್ಲ್ಯಾಂಡ್ಗೆ ICC ಮಾನ್ಯತೆ. ಮಂಗೋಲಿಯಾ, ತಜಿಕಿಸ್ತಾನ, ಸ್ವಿಟ್ಜರ್ಲ್ಯಾಂಡ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಭಾನುವಾರ ವರ್ಚುವಲ್ ಆಗಿ ನಡೆದಂತಹ 78ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಈ 3 ರಾಷ್ಟ್ರಗಳಿಗೆ ಮಾನ್ಯತೆಯನ್ನ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಮಂಗೋಲಿಯಾ ಮತ್ತು ತಜಿಕಿಸ್ತಾನ ಏಷ್ಯಾ ವಲಯದಿಂದ ಕ್ರಮವಾಗಿ 22ನೇ ಹಾಗೂ 23ನೇ ಅಂದ್ರೆ ಮಂಗೋಲಿಯಾ 22 ಮತ್ತು ತಜಿಕಿಸ್ತಾನ 23ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಸಿಕೊಳ್ಳಲಾಗಿದೆ. ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನಿಂದ 35ನೇ ಸದಸ್ಯ ರಾಷ್ಟ್ರವಾಗಿ ಮಾನ್ಯತೆಯನ್ನು ಪಡ್ಕೊಂಡಿದೆ. ಈಗ ICCಯಲ್ಲಿ 106 ಸದಸ್ಯ ರಾಷ್ಟ್ರಗಳು ಮತ್ತು 94 ಸಹ ಸದಸ್ಯ ರಾಷ್ಟ್ರಗಳನ್ನ ನಾವು ಕಾಣಬಹುದು. 2007ರಲ್ಲಿ ಸ್ಥಾಪನೆಯಾದಂತಹ ಮಂಗೋಲಿಯಾ ಕ್ರಿಕೆಟ್ ಸಂಸ್ಥೆ 2018ರಲ್ಲಿ ಅಧಿಕೃತ ರಾಷ್ಟ್ರೀಯ ಆಡಳಿತದ ಅಧಿಕಾರಿಯನ್ನ ಹೊಂದಿತ್ತು. ನಿನ್ನೆ ಪ್ರಶ್ನೆಗಳು: ಕರ್ನಾಟಕ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಯಾರು? UEFA ಯೂರೋ 2020ಯಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನ ಪಡೆದವರು ಯಾರು? ಜೂನ್ 2021ರ ತಿಂಗಳ ICC ಆಟಗಾರ ಯಾರು ಅಂತ 3 ಪ್ರಶ್ನೆಗಳನ್ನ ಕೇಳಿದೆ. ಬಹಳಷ್ಟು ಜನ ಕಾಮೆಂಟ್ಸ್ ಅನ್ನ ಮಾಡಿದ್ರಿ. ಒಂದು ಕಾಮೆಂಟ್ ಅನ್ನ ನಾನು ಪಿಕ್ ಮಾಡಿದೀನಿ, ಟೈಮ್ ಸ್ಟೀಲರ್ ಅಂತ. ಸೊ ಕರ್ನಾಟಕ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ತಾವರ್ ಚಂದ್ರ ಗೆಹ್ಲೋಟ್. ನೆಕ್ಸ್ಟ್ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನ ಪಡೆದಂತವರು ಕ್ರಿಸ್ಟಿಯಾನೋ ರೊನಾಲ್ಡೋ. ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಇನ್ ಜೂನ್ ತಿಂಗಳ ICC ತಿಂಗಳ ಆಟಗಾರ ಡೇವೋನ್ ಕ್ಯಾನ್ವೆ, ನ್ಯೂಜಿಲೆಂಡ್ ತಂಡದ ಆಟಗಾರ. ಓಕೆನಾ?
ಸೊ ಈ ರೀತಿ ಡೀಟೇಲ್ ಆಗಿ ಉತ್ತರಗಳನ್ನ ಕೊಟ್ಟಂತವ್ರಿಗೆ ಫಸ್ಟ್ ಉತ್ತರಗಳನ್ನ ಕೊಟ್ಟಂತವರ ಕಾಮೆಂಟ್ ಅನ್ನ ಕೂಡ ಪಿನ್ ಮಾಡಲಾಗುತ್ತೆ. ಇವತ್ತಿನ ಪ್ರಶ್ನೆಗಳು, ನಾಡ ಇದರ ವಿಸ್ತೃತ ರೂಪವೇನು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನಾಡ? ಕಲ್ಯಾಣ ಕರ್ನಾಟಕದ ಮೊದಲ ವಿಧಿವಿಜ್ಞಾನ ಪ್ರಯೋಗಾಲಯ ಎಲ್ಲಿದೆ? ಮೂರನೇ ಪ್ರಶ್ನೆ, ತೆಲಂಗಾಣ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳು ಯಾರು? ಈ ಎಲ್ಲಾ ಪ್ರಶ್ನೆಗಳು ಇಂದಿನ ವಿಡಿಯೋದಲ್ಲಿಂದನೇ ನಿಮಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ರಿವಿಷನ್ ಆಗುತ್ತೆ ಅಂತ ಈ ವಿಡಿಯೋದಲ್ಲೇ ಹೊಂದಿರತಕ್ಕಂತಹ ಮಾಹಿತಿಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಮೊದಲನೇ ಪ್ರಶ್ನೆ, ನಾಡಾದ ವಿಸ್ತೃತ ರೂಪವನ್ನು ಬರೀರಿ. ಎರಡನೇ ಪ್ರಶ್ನೆ, ಕಲ್ಯಾಣ ಕರ್ನಾಟಕದ ಮೊಟ್ಟ ಮೊದಲ ವಿಧಿವಿಜ್ಞಾನ ಪ್ರಯೋಗಾಲಯ ಎಲ್ಲಿ ಸ್ಥಾಪನೆಯಾಗಿದೆ ಬರೀರಿ. ಮೂರನೇದು, ತೆಲಂಗಾಣ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳು ಅಂತ ಕಾಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನ್ಸಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಚಾನಲ್ನ ಪ್ಲೇಲಿಸ್ಟ್ ಹೋದ್ರೆ ನಮ್ಮ ಪ್ರಚಲಿತ ವಿದ್ಯಮಾನಗಳ ಎಲ್ಲ ವಿಡಿಯೋಗಳು ಸಿಗುತ್ತೆ. PDF ನೋಟ್ಸ್ಗೆ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.